ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಟೆಕ್ ಜಗತ್ತಿನ ಒಂದು ಬಹುದೊಡ್ಡ ಪ್ರಶ್ನೆನ ಇಟ್ಕೊಂಡು ಮಾತಾಡೋಣ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ನಿಜವಾಗ್ಲೂ ಒಂದು ಬಬಲ್ನಲ್ಲಿ ಇದೆಯಾ? ಎಲ್ಲಕ್ಕಿಂತ ಮುಖ್ಯವಾಗಿ ಈ ಬಗ್ಗೆ ಸ್ವತಃ ಬಿಲ್ ಗೇಟ್ಸ್ ಏನಂತಾರೆ, ಯಾಕಂದ್ರೆ ಅವರು ಕೊಡುವ ಉತ್ತರ ನಮ್ಮ ನಿರೀಕ್ಷೆಗಿಂತ ತುಂಬಾನೇ ಭಿನ್ನವಾಗಿರ್ಬೋದು. ಸರಿ, ನೇರವಾಗಿ ವಿಷಯಕ್ಕೆ ಬರೋಣ. ಅಕ್ಟೋಬರ್ 2025ರಲ್ಲಿ ಬಿಲ್ ಗೇಟ್ಸ್ ಒಂದು ಮಾತು ಹೇಳಿದ್ರು. ಅದು ಇಡೀ ಟೆಕ್ ಜಗತ್ತನ್ನೇ ಒಮ್ಮೆ ತಿರುಗಿ ನೋಡುವ ಹಾಗೆ ಮಾಡ್ತು. ಅವರಂದಿದ್ದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಲಯ ಸದ್ಯಕ್ಕೆ ಒಂದು ಬಬಲ್ನಲ್ಲಿದೆ. ಅಬ್ಬಾ, ಈ ಒಂದೇ ಒಂದು ಮಾತು ದೊಡ್ಡ ಚರ್ಚೆಯನ್ನೇ ಹುಟ್ಟುಹಾಕಿದೆ. ಹಾಗಾದ್ರೆ ಅವರ ಮಾತಿನ ಅಸಲಿ ಅರ್ಥವಾದ್ರೂ ಏನು? ಆದ್ರೆ ಗೇಟ್ಸ್ ಹೇಳ್ತಿರೋ ಈ ಬಬಲ್ ನಾವು ಸಾಮಾನ್ಯವಾಗಿ ಅಂದ್ಕೊಳ್ಳೋ ಹಾಗೆ ಎಲ್ಲವೂ ಒಂದಿನ ಕುಸಿದ್ಬೀಳುತ್ತೆ ಅನ್ನೋ ಸೂಚನೆನಾ, ಅಥವಾ ಇದ್ರ ಹಿಂದೆ ಬೇರೆನಾದ್ರೂ ಆಳವಾದ ಅರ್ಥ ಇದೆಯಾ? ನೋಡಿ, ಈ ಸ್ಲೈಡಲ್ಲಿರೋ ಪ್ರಶ್ನೆ ಈ ಇಡೀ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಕೀ ಇದ್ದ ಹಾಗೆ. ಗೇಟ್ಸ್ ಅವರ ಮಾತನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಸ್ವಲ್ಪ ಇತಿಹಾಸವನ್ನ ನೋಡ್ಲೇಬೇಕು. ಬನ್ನಿ, ಇತಿಹಾಸದಲ್ಲಾದ ಎರಡು ದೊಡ್ಡ ಬಬಲ್ಗಳ ಕಥೆಯನ್ನ ನೋಡೋಣ. ಅದರಲ್ಲಿ ಯಾವುದು ಇವತ್ತಿನ ಎಐ ಪರಿಸ್ಥಿತಿಗೆ ಸರಿಯಾಗಿ ಹೊಂದುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಮೊದಲನೇ ಉದಾಹರಣೆ 1630ರ ದಶಕದಲ್ಲಿ ನಡೆದ ಟ್ಯುಲಿಪ್ ಮೇನಿಯಾ. ಇದೊಂದು ಕ್ಲಾಸಿಕ್ ಬಬಲ್. ಆಗ ಜನಕ್ಕೆ ಟ್ಯುಲಿಪ್ ಹೂವಿನ ಗಡ್ಡೆಗಳ ಮೇಲೆ ಎಂಥ ಹುಚ್ಚಿಡ್ದಿತ್ತಂದ್ರೆ ಅದಕ್ಕೆ ನಿಜವಾದ ಮೌಲ್ಯ ಇಲ್ಲ ಅಂದ್ರೂ ಲಕ್ಷಾಂತರ ರೂಪಾಯಿ ಕೊಟ್ಟು ಕೊಂಡುಕೊಳ್ತಿದ್ರು. ಆಮೇಲೇನಾಯ್ತು? ಒಂದೇ ದಿನದಲ್ಲಿ ಎಲ್ಲವೂ ಕುಸಿದ್ಬಿತ್ತು. ಇದು ಬರೀ ಊಹಾಪೋಹಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಆದ್ರೆ ಬಿಲ್ ಗೇಟ್ಸ್ ಈ ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿದ್ದಾರೆ. ಅವರು ಹೇಳ್ತಾರೆ, ನಾವು ಆ ಸ್ಥಿತಿಯಲ್ಲಿಲ್ಲ. ಅಂದ್ರೆ ಅವರ ಪ್ರಕಾರ ಎಐ ಅನ್ನೋದು ಟ್ಯೂಲಿಪ್ ಮೇನಿಯಾ ಥರ ಯಾವುದೇ ಆಧಾರವಿಲ್ಲದ ಸುಮ್ಮನೆ ಗಾಳಿಯಲ್ಲಿ ಕಟ್ಟಿದ ಗೋಪುರವಲ್ಲ. ಹಾಗಾದ್ರೆ ಮತ್ತೆಂಥ ಬಬಲ್ ಇದು? ಹಾಗಾದ್ರೆ ಸರಿಯಾದ ಹೋಲಿಕೆ ಯಾವುದು? ಗೇಟ್ಸ್ ಪ್ರಕಾರ ಅದು 1990ರ ದಶಕದ ಕೊನೆಯಲ್ಲಿ ಬಂದ .com ಬಬಲ್. ಆ ಕಾಲ ನೆನ್ಪಿದ್ಯಾ? ಎಲ್ಲರೂ ಇಂಟರ್ನೆಟ್ ಕಂಪನಿಗಳ ಮೇಲೆ ದುಡ್ಡು ಸುರಿತಿದ್ರು. ಹೌದು, ಎಷ್ಟೋ ಕಂಪನಿಗಳು ಮುಳುಗಿ ಹೋದು, ಶೇರ್ ಮಾರುಕಟ್ಟೆ ಕುಸಿತು. ಆದರೆ ಆ ಬಬಲ್ನ ಹಿಂದಿದ್ದ ತಂತ್ರಜ್ಞಾನ ಅಂದ್ರೆ ಇಂಟರ್ನೆಟ್, ಅದು ಜಗತ್ತನ್ನೇ ಬದಲಾಯಿಸೋ ಶಕ್ತಿಯಾಗಿತ್ತು. ಈಗ ಸ್ವಲ್ಪ ಹೋಲಿಕೆ ಸಿಗ್ತಿದ್ಯಾ? ಈಗ .com ಬಬಲ್ನ ಎರಡು ಮುಖಗಳನ್ನ ನೋಡೋಣ. ಒಂದು ಕಡೆ ಹೂಡಿಕೆಯ ಅಬ್ಬರ, ಇನ್ನೊಂದು ಕಡೆ ತಳಹದಿಯಲ್ಲಿ ಆದ ತಾಂತ್ರಿಕ ಬದಲಾವಣೆ. ಗೇಟ್ಸ್ ನಂಬೋದೇನಪ್ಪ ಅಂದ್ರೆ ಇವತ್ತು ಎಐ ಜೊತೆಗೂ ನಿಖರವಾಗಿ ಇದೇ ಆಗ್ತಿದೆ ಅಂತ. .com ಬಬಲ್ನ ಮೊದಲ ಪರಿಣಾಮ ತುಂಬಾ ನೋವಿಂದದ್ದು. ಅದೇ ಒಂದು ದೊಡ್ಡ ಕುಸಿತ. ಹೂಡಿಕೆಯ ಹುಚ್ಚು ಮಿತಿಮೀರಿ ಮಾರುಕಟ್ಟೆ ಪತನವಾಯಿತು. ಸಾವಿರಾರು ಕಂಪನಿಗಳು ರಾತ್ರೋರಾತ್ರಿ ಕಣ್ಮರೆಯಾದವು. ಆ ಹೂಡಿಕೆಯ ಅಬ್ಬರ ಹೇಗಿತ್ತು ನೋಡಿ. ಕಂಪನಿಗಳಿಗೆ ಅವುಗಳ ಯೋಗ್ಯತೆಗಿಂತ ಎಷ್ಟೋ ಪಟ್ಟು ಹೆಚ್ಚು ಬೆಲೆ ಕಟ್ಟಲಾಗಿತ್ತು. ಒಂದು ಕಂಪನಿ ಯಶಸ್ವಿಯಾಯಿತು ಅಂದ್ರೆ ಅದನ್ನೇ ಕಾಪಿ ಮಾಡಿ ಯಾವುದೇ ಹೊಸ್ತನ ಇಲ್ಲದ ಮೀಟೂ ಕಂಪನಿಗಳು ಹುಟ್ಕೊಂಡ್ವು. ಅತಿ ಮುಖ್ಯವಾಗಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಯಾವುದೇ ಪ್ರಯೋಜನಕ್ಕೆ ಬಾರದ ಡೆಡ್ ಎಂಡ್ ಯೋಜನೆಗಳಲ್ಲಿ ಸುಟ್ಟು ಬೂದಿಯಾಗೋಯಿತು. ಆದರೆ ಈ ಎಲ್ಲ ಆರ್ಥಿಕ ಅವಾಂತರದ ನಡುವೆಯೂ ತೆರೆಮರೆಯಲ್ಲಿ ಏನೋ ಒಂದು ಅದ್ಭುತವಾದದ್ದು ನಡೀತಿತ್ತು. ಈ ಕುಸಿತದ ನಂತರ ಜಗತ್ತು ಮತ್ತೆ ಮೊದಲಿನಂತೆ ಇರಲಿಲ್ಲ. ಒಂದು ಹೊಸ ಶಕ್ತಿ ರೂಪುಗೊಳ್ಳುತ್ತಿತ್ತು. ಈ ಬಗ್ಗೆ ಗೇಟ್ಸ್ ಹೇಳೋದನ್ನ ಕೇಳಿ, ಇದು ಬಹಳ ಇಂಪಾರ್ಟೆಂಟ್. ಕೊನೆಗೆ ಅತ್ಯಂತ ಗಹನವಾದದ್ದೊಂದು ನಡೆಯಿತು. ಜಗತ್ತು ಸಂಪೂರ್ಣವಾಗಿ ಬದಲಾಗಿತ್ತು. ಆ .com ಬಬಲ್ನ ಅವಶೇಷಗಳಿಂದಲೇ ಇಂಟರ್ನೆಟ್ ಅನ್ನೋ ಒಂದು ಮಹಾನ್ ಶಕ್ತಿ ಹುಟ್ಟುಕೊಂಡು ನಮ್ಮೆಲ್ಲರ ಜೀವನವನ್ನ ಶಾಶ್ವತವಾಗಿ ಬದಲಾಯಿಸಿತು. ಈಗ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡೋಣ. .com ಯುಗದಲ್ಲಿ ನಾವು ಕಲಿತ ಪಾಠಗಳನ್ನ ಇವತ್ತಿನ ಎಐ ಉತ್ಕರ್ಷಕ್ಕೆ ಹೇಗೆ ಅನ್ವಯಿಸಬಹುದು? ಇದು ಆ ಕಾಲದ ಒಂದು ದೇಜಾವು ತರಹ ಅನಿಸ್ತಿಲ್ಲವೇ? ಎಐ ತಂತ್ರಜ್ಞಾನದ ಬಗ್ಗೆ ಗೇಟ್ಸ್ಗೆ ಎಷ್ಟು ನಂಬಿಕೆ ಇದೆ ಗೊತ್ತಾ? ಅವರೇ ಹೇಳ್ತಾರೆ, ಎಐ ನನ್ನ ಜೀವಿತಾವಧಿಯಲ್ಲಿ ನಾನು ಕಂಡ ಅತಿ ದೊಡ್ಡ ತಾಂತ್ರಿಕ ವಿಷಯ ಅಂದ. ಅಂದ್ರೆ ಹೂಡಿಕೆಯ ಬಬಲ್ ಇರ್ಬೋದು, ಆದರೆ ಅದರ ಹಿಂದಿರೋ ತಂತ್ರಜ್ಞಾನದ ಶಕ್ತಿ ಅಪಾರ ಅನ್ನೋದು ಅವರ ನಂಬಿಕೆ. ಈ ಹೋಲಿಕೆ ನೋಡಿ, ಎಲ್ಲವೂ ಸ್ಪಷ್ಟವಾಗುತ್ತೆ. .com ಯುಗದಲ್ಲಿ ಇಂಟರ್ನೆಟ್ ಸ್ಟಾಕ್ಗಳ ಮೇಲೆ ಹೂಡಿಕೆಯ ಹೈಪ್ ಇತ್ತು. ಇವತ್ತು ಎಐ ಸ್ಟಾರ್ಟ್ಅಪ್ಗಳ ಮೇಲೆ ಅದೇ ತರಹದ ಭರಾಟೆ ಇದೆ. ಆದರೆ ವಾಸ್ತವ ಏನು? ಇಂಟರ್ನೆಟ್ ಜಗತ್ತನ್ನ ಬದಲಿಸಿತು ನಿಜ, ಆದರೆ ಎಐ ಅದಕ್ಕಿಂತಲೂ ದೊಡ್ಡ ಬದಲಾವಣೆ ತರುವ ಸಾಮರ್ಥ್ಯ ಹೊಂದಿದೆ. ಹಾಗಾದ್ರೆ ಇತಿಹಾಸ ಮತ್ತೆ ಮರುಕಳಿಸ್ತಿದೆಯಾ? ಹಾಗಾದ್ರೆ ನಾವಿದ್ರಿಂದ ಕಲಿಬೇಕಾದ ಅತ್ಯಂತ ಪ್ರಮುಖ ಪಾಠ ಏನು? ತುಂಬ ಸಿಂಪಲ್. ಹೂಡಿಕೆಯ ಅಬ್ಬರವನ್ನೇ ಬೇರೆ, ತಾಂತ್ರಿಕ ಕ್ರಾಂತಿಯನ್ನೇ ಬೇರೆ ಅಂತ ನೋಡಬೇಕು. ಬಬಲ್ ಇರೋದು ಹೂಡಿಕೆಯಲ್ಲಿ, ತಂತ್ರಜ್ಞಾನದಲ್ಲ. ಇದೇ ನಾವು ಅರ್ಥ ಮಾಡ್ಕೊಳ್ಬೇಕಾದ ಪ್ರಮುಖ ವ್ಯತ್ಯಾಸ. ಕೊನೆಗೆ ನಮ್ಮ ಮುಂದೆ ಉಳಿಯೋದು ಒಂದೇ ಒಂದು ದೊಡ್ಡ ಪ್ರಶ್ನೆ. .com ಬಬಲ್ನಿಂದ ಅಮೆಜಾನ್ ಅಂತಹ ದೈತ್ಯ ಕಂಪನಿಗಳು ಹುಟ್ಕೊಂಡವು. ಅದೇ ಸಮಯದಲ್ಲಿ pets.com ನಂತಹ ನೂರಾರು ಕಂಪನಿಗಳು ನೆಲಕಚ್ಚಿದವು. ಈಗ ಪ್ರಶ್ನೆ ಇಷ್ಟೇ,
AI ಯುಗದಲ್ಲಿ ಯಾರು ಹೊಸ ಅಮೆಜಾನ್ ಆಗ್ತಾರೆ ಮತ್ತು ಯಾರು ಮುಂದಿನ pets.com ಆಗಿ ಕಣ್ಮರೆ ಆಗ್ತಾರೆ? ಇದಕ್ಕೆ ಕಾಲವೇ ಉತ್ತರಿಸಬೇಕು. ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ?